2025 ಏಪ್ರಿಲ್ನಲ್ಲಿ ನೀವು ನನ್ನ ಹತ್ರ ಮಾತಾಡಿದ್ರೆ ಐ ವಾಸ್ ಅ ಪ್ರೌಡ್ ಪರ್ಸನಲ್ ಫೈನಾನ್ಸ್ ಇನ್ಫ್ಲುಯೆನ್ಸರ್. ಎಮರ್ಜೆನ್ಸಿ ಫಂಡ್, ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್, SIP, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್, ಒಂದು ಸ್ವಲ್ಪ ಡೆಟ್ ಇನ್ಸ್ಟ್ರೂಮೆಂಟ್ ನ ಮೇಲೆ ಹೂಡಿಕೆ, ರಿಯಲ್ ಎಸ್ಟೇಟ್ ನಲ್ಲಿ ದುಡ್ಡಿದೆ ಅಂತ ಹೇಳಿದ್ರೆ ಅಲ್ಲಿ ಹೂಡಿಕೆ ಮಾಡಿ. ಇದಿಷ್ಟು ನೀವು ಮಾಡಿದ್ರಿ ಅಂದ್ರೆ ಬದುಕಿನಲ್ಲಿ ಎಂತಹದ್ದೇ ಕೆಲಾಮಿಟಿ ಬಂದರೂ ಅದನ್ನ ಎದುರಿಸೋದಕ್ಕೆ ನೀವು ಸಿದ್ಧರಾಗಿರ್ತೀರಿ. This would have been my typical reel in April 2025. By November 2025, ನನಗೆ ಅದೆಷ್ಟು ತಪ್ಪು ಅನ್ನೋದು ಅರ್ಥ ಆಗಿ ಹೋಗಿತ್ತು. ಈ ಇಷ್ಟು ಸಮಯದ ಮಧ್ಯದಲ್ಲಿ ನಾನು ನನ್ನ ಪತ್ನಿಯನ್ನ ಕಳ್ಕೊಂಡೆ, ನನ್ನ ಮಾವನನ್ನ ಕಳ್ಕೊಂಡೆ. ಇಬ್ರು ಕೂಡ ಅಪಘಾತಕ್ಕೊಳಗಾಗಿ ದೊಡ್ಡ ಮಟ್ಟಿನ ಪೆಟ್ಟನ್ನ ಅನುಭವಿಸಿ, ಒಬ್ಳು 134 ದಿನದ ಹೋರಾಟ, ಇನ್ನೊಬ್ರು 162 ದಿನದ ಹೋರಾಟವನ್ನ ಮಾಡಿ ಪ್ರಾಣವನ್ನ ಬಿಟ್ರು. ನನ್ನ ಮಗಳಿಗೆ ಗಾಯಗಳಾಗಿದ್ವು. ನನ್ನ ಎಮರ್ಜೆನ್ಸಿ ಫಂಡ್ 6 ತಿಂಗಳ ನಿಮ್ಮ ಖರ್ಚುಗಳನ್ನ ಸೇವಿಂಗ್ಸ್ ಬ್ಯಾಂಕ್ ನಲ್ಲಿ ಇಡಿ ಅಂತ ಹೇಳಿದ್ದಂತಹದ್ದು 1 ವಾರದಲ್ಲಿ ಖರ್ಚಾಗಿ ಹೋಗಿತ್ತು. ಹೆಲ್ತ್ ಇನ್ಶೂರೆನ್ಸ್ಗಳು ಯಾವಾಗ ಲಿಮಿಟ್ ರೀಚ್ ಆಗ್ತಾ ಇದ್ದಾವೆ, ಯಾವಾಗ ಲಿಮಿಟ್ ಅನ್ನ ಹೆಚ್ಚು ಮಾಡೋದಕ್ಕೆ ಕಾಲ್ ಮಾಡಬೇಕು, ಇನ್ಶೂರೆನ್ಸ್ ಕಂಪನಿಗಳ ಸಮಸ್ಯೆಗಳೇನು, ಪ್ರತಿಯೊಂದು ಈ 5-6 ತಿಂಗಳ ಅವಧಿಯಲ್ಲಿ ಗೊತ್ತಾಯ್ತು. ಆಸ್ಪತ್ರೆಯಲ್ಲಿ ನಿಮ್ಮ ಮನೆ ಮಂದಿ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ಇದೆ ಅಂತ ಹೇಳಿದ್ರೆ, ನೀವು ಆಲೋಚನೆ ಮಾಡೋದು ಒಬ್ಬನಿಗೆ ಹುಷಾರಿಲ್ಲದಿದ್ರೆ ಇದರಲ್ಲಿ 1 ವರ್ಷಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಅಂತ. ಬಟ್ ವಾಟ್ ಐ ಡಿಡ್ ನಾಟ್ ಅಕೌಂಟ್ ಫಾರ್ ಇಸ್, ನಿಮ್ಮ ಮನೆಯ ಇಬ್ರು, ನನ್ನ ಹೆಂಡತಿ, ನನ್ನ ಮಗಳು, ಇಬ್ರೂ ಕೂಡ ಆಸ್ಪತ್ರೆಯಲ್ಲಿ ಒಂದೇ ಸಮಯದಲ್ಲಿ ಅಡ್ಮಿಟ್ ಆಗಿರುವಂತಹ ಸಾಧ್ಯತೆ ಇರುತ್ತೆ ಅಂತ. 2 ದಿನದಲ್ಲಿ ನನ್ನ ಮಗಳ ಬಿಲ್ 2 ಲಕ್ಷ ದಾಟಿತ್ತು. ನನ್ನ ಹೆಂಡತಿಯ ಬಿಲ್ ಎಷ್ಟು ಅಂತ ಹೇಳೋದಕ್ಕೆ ನಾನು ಹೋಗೋದಿಲ್ಲ, ಬಟ್ ದಟ್ ವಾಸ್ ಅ ಹ್ಯೂಜ್ ಸಮ್ ಆಫ್ ಮನಿ. ಒಂದು ಪಾಯಿಂಟ್ನಲ್ಲಿ ನಾನು ಉದ್ಯೋಗವನ್ನ ಮಾಡ್ತಿರ್ಲಿಲ್ಲ ಅಷ್ಟು ದಿನ. ನನ್ನ ಟೀಮ್ ಚೆನ್ನಾಗಿತ್ತು, ನನ್ನ ಕಂಪನಿಯಲ್ಲಿ ಸಪೋರ್ಟ್ ತುಂಬ ಕೊಟ್ಟರು, ನನ್ನ ಮ್ಯಾನೇಜರ್ ನಾನಿದ್ದೀನಿ ಅಂತ ಹೇಳಿದರು. ಎಷ್ಟು ಜನರಿಗೆ ಬದುಕಲ್ಲಿ ಈ ರೀತಿಯ ಅವಕಾಶ ಸಿಗುತ್ತೆ? 4ರಿಂದ 5 ತಿಂಗಳುಗಳ ಕಾಲ ನೀವು ಉದ್ಯೋಗವನ್ನೇ ಮಾಡದೇ ಇದ್ರೂ ಕೂಡ ಬದುಕನ್ನು ನಡೆಸೋದು ಸಾಧ್ಯ ಇದೆ ಅಂತ ಅನ್ಸುತ್ತಾ? ನಾವಿಬ್ರು ದುಡಿತಾ ಇದ್ವಿ, ಇಬ್ಬರ ದುಡಿಮೆಯೂ ಕೂಡ 4-5 ತಿಂಗಳ ಕಾಲ ನಿಲ್ತು ಅಂತ ಹೇಳಿದರೆ ಹೇಗಿರುತ್ತೆ? See, what actually happens when we plan our finances, when we plan our money is, ಕಟ್ಟಿದ್ರಾಯ್ತು, ನಾನಿದ್ದೀನಲ್ಲ, ಎಂಜಾಯ್ ಮಾಡಿದ್ರಾಯ್ತು, ಎಲ್ಲವೂ ನಡೀತಿದೆಯಲ್ಲ ಅಂತ ಹೇಳುವಂತಹ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಂಡು ಬಿಡ್ತೀವಿ. ಇವತ್ತಿಗೂ ಕೂಡ ನನಗೆ ಅನಿಸೋದು, ನಾವೆಷ್ಟು ಕಮ್ಮಿ ಕೆಲಾಮಿಟೀಸ್ ಆಫ್ ಲೈಫನ್ನು ಫ್ಯಾಕ್ಟರ್ ಮಾಡ್ತೀವಿ ಅಂತ. ಆಲೋಚನೆಯೇ ಮಾಡೋದಿಲ್ಲ ನಾವು ಯಾರು ಕೂಡ. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರಾಯ್ತು, ಮಾಡು ಅಂತ ಹೇಳಿದಾಗಲೂ ಕೂಡ ಅಗತ್ಯ ಇಲ್ಲ ಅದು ಅಂತ ಹೇಳುವಂತಹ ಮನಸ್ಥಿತಿ ಎಷ್ಟೋ ಜನರದ್ದು. ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಸಮಸ್ಯೆ ಇದೆಯಾ? ಖಂಡಿತ ಇದೆ. ಆಗ್ತವೆ. ಬಟ್ ಹ್ಯಾವಿಂಗ್ ಎನ್ ಇನ್ಶೂರೆನ್ಸ್ ಇಸ್ ಅ ಲಾಂಗ್ ವೇ ಬೆಟರ್ ದ್ಯಾನ್ ನಾಟ್ ಹ್ಯಾವಿಂಗ್ ಎನಿಥಿಂಗ್ ಅಟ್ ಆಲ್. ಮೊದಲ ದಿನದಿಂದಲೇ ನಿಮ್ಮ ಪಾಕೆಟ್ನಿಂದ ಖರ್ಚು ಮಾಡೋದಕ್ಕೂ ಕೂಡ, 1 ತಿಂಗಳಾದ್ಮೇಲೆ ನಿಮ್ಮ ಕೈಯಿಂದ ದುಡ್ಡು ಹೋಗೋದಕ್ಕೂ ಕೂಡ ತುಂಬ ದೊಡ್ಡ ಮಟ್ಟಿನ ವ್ಯತ್ಯಾಸ ಇದೆ. ಆ ಎಮರ್ಜೆನ್ಸಿ ಅಂತ ಹೇಳುವಂತಹದ್ದು ಬದುಕಲ್ಲಿ ಬಂದಾಗ ನಿಮ್ಮ ಲಾಜಿಕಲ್ ಬ್ರೈನ್ ಕೆಲಸ ಮಾಡೋದಿಲ್ಲ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನಲ್ಲಿ 100 ಮಾರ್ಕ್ಸ್ ಪಡೆದಿದ್ರೂ ಕೂಡ ಆ ಕ್ಷಣಕ್ಕೆ ಯಾವ ಡಿಸಿಷನ್ ಸರಿಯಾದದ್ದು ಅಂತ ಹೇಳೋದಕ್ಕೆ ಬರೋದಿಲ್ಲ. ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ 7-8 ವರ್ಷಗಳ ಕಾಲ ಪಳಗಿದವನು. ಆ ಆಸ್ಪತ್ರೆಯ ಅವಧಿಯಲ್ಲಿ ಒಂದೇ ಒಂದು ದಿನ ಯಾವ ಸ್ಟಾಕ್ನ ಮುಖವನ್ನು ನೋಡೋದಕ್ಕೆ ಹೋಗಲಿಲ್ಲ, ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಏನಾಗಿದೆ ಅನ್ನೋದನ್ನು ಹುಡುಕೋದಕ್ಕೂ ಆಗಿರಲಿಲ್ಲ. SIP ನಿಲ್ಲಿಸಬೇಡಿ ಏನಾದರೂ ಕೂಡ ಬದುಕಿನಲ್ಲಿ ಅಂತ ಹೇಳ್ತಿದ್ದಂತಹ ನಾನೇ SIPಯನ್ನು 6-7 ತಿಂಗಳುಗಳ ಕಾಲ ನಿಲ್ಲಿಸಿ ಸುಮ್ಮನೆ ಕೂತಿದ್ದೆ. ಬಿಕಾಸ್ ನಾಳೆ ಏನಾಗುತ್ತೆ, ನಾಳೆಯ ಖರ್ಚುಗಳು ಏನು ಅನ್ನುವಂತಹದ್ದು ಗೊತ್ತೇ ಇರಲಿಲ್ಲ. ಎಲ್ಲರ ಬದುಕಲ್ಲಿ, ನನ್ನ ಬದುಕಲ್ಲಿ ಬಂದ ರೀತಿಯ ಕೆಲಾಮಿಟೀಸ್ ಬರುತ್ತೆ ಅಂತಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಟುಡೇ ಇಸ್, ನಾವು ಎಷ್ಟು ಪ್ಲಾನ್ ಮಾಡಿದ್ರೂ ಕೂಡ ಕೆಲವೊಮ್ಮೆ ಬದುಕಿನಲ್ಲಿ ಅದು ಸಾಕಾಗೋದಿಲ್ಲ ಅಂತ. ಇನ್ಫ್ಲೂಯೆನ್ಸರ್ಸ್ ಬರ್ತಾರೆ, ಇನ್ಫ್ಲೂಯೆನ್ಸರ್ಸ್ ಹೋಗ್ತಾರೆ, ಹೇಳ್ತಾರೆ ಇದೊಂದು ಸ್ಟಾಕ್ ಇದೆ, ಇಲ್ಲಿ ಹೀಗೆ ಹೂಡಿಕೆ ಮಾಡಿ, ಇಲ್ಲಿ ಇಷ್ಟು ಮಾಡಿದರೆ ಇಷ್ಟು % ರಿಟರ್ನ್ಸ್ ಬರುತ್ತೆ ಅಂತೆಲ್ಲ. ಬಟ್ ವಾಟ್ ವಿ ಡೋಂಟ್ ಫ್ಯಾಕ್ಟರ್ ಇನ್ ಆಲ್ ಆಫ್ ದೀಸ್ ಆಸ್ಪೆಕ್ಟ್ಸ್ ಇಸ್ ಲೈಫ್ ಹ್ಯಾಪನ್ಸ್ ಸಮ್ವೇರ್ ಇನ್ ಬಿಟ್ವೀನ್ ಆಲ್ ದಿಸ್. ನಮಗೆ ಗೊತ್ತಿರುವಂತಹ, ಗೊತ್ತಿಲ್ಲದೇ ಇರುವಂತಹ, ಬೇಕಾದಂತಹ, ಬೇಡದೇ ಇರುವಂತಹ ಎಷ್ಟೋ ಘಟನೆಗಳು ಬದುಕಿನಲ್ಲಿ ನಡೀತವೆ. ನಾವು ಎಷ್ಟೇ ಪ್ರಿಪೇರ್ಡ್ ಆಗಿದ್ದೇವೆ ಅಂತ ಹೇಳುವ ಆಲೋಚನೆಯನ್ನು ಮಾಡಿಕೊಂಡ್ರೂ ಕೂಡ ವಿ ಮೇ ನಾಟ್ ಬಿ ಪ್ರಿಪೇರ್ಡ್ ಇನಫ್ ಫಾರ್ ವಾಟ್ ಲೈಫ್ ಇಸ್ ಥ್ರೋಯಿಂಗ್ ಅಟ್ ಅಸ್. ಬಟ್ ಹಿಯರ್ ಇಸ್ ಸಮಥಿಂಗ್, ನಾವು ಗ್ರೌಂಡೆಡ್ ಆಗಿದ್ರೆ, ಕಷ್ಟಪಟ್ಟು ಮೇಲೆ ಬಂದವರು ನಾವು ಅಂತ ಹೇಳಿ ಆಗಿದ್ರೆ ಹೇಗೆ ಬಂದಿದ್ದೇವೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಆ್ಯಂಡ್ ಐ ಹ್ಯಾಡ್ ದಿಸ್ ಕಾನ್ವರ್ಸೇಷನ್ ವಿತ್ ಮೈ ಪೇರೆಂಟ್ಸ್ ಇನ್ ಹಾಸ್ಪಿಟಲ್.
ಏನಾಗುತ್ತೆ, ಮ್ಯಾಕ್ಸಿಮಮ್ ದುಡಿದಿರುವಂತಹ ಎಲ್ಲ ದುಡ್ಡು ಖರ್ಚಾಗಬಹುದು. ಅಪ್ಪ ಅಮ್ಮ ಹೇಳಿದ್ದು ನನಗೆ, ನಮ್ಮ ಸೇವಿಂಗ್ಸ್ ಎಲ್ಲವೂ ಹೋಗಬಹುದು. ಗಂಜಿ ಕುಡಿದು ಬದುಕಿಯೂ ಅಭ್ಯಾಸ ಇದೆ ನಮಗೆ, ಅದನ್ನೇ ಮುಂದುವರಿಸಿಕೊಂಡು ಹೋಗ್ತೇವೆ, ಅವಳನ್ನ ಉಳಿಸೋಣ ಅಂತ. ಆ ಪರಿಸ್ಥಿತಿಗೆ ದೇವರು ನಮ್ಮನ್ನು ಹೋಗೋದಕ್ಕೆ ಬಿಡ್ಲಿಲ್ಲ, ಅದು ಬೇರೆ ವಿಷಯ. ಬಟ್ ವೆನ್ ಯು ಹ್ಯಾವ್ ಡನ್ ಸಮಥಿಂಗ್ ಆನ್ ಯುವರ್ ಓನ್, ಇನ್ವೆಸ್ಟ್ಮೆಂಟ್ ನನಗೆ ಯಾರು ಹೇಳಿಕೊಟ್ಟಿರ್ಲಿಲ್ಲ, ನಾನೇ ಮಾಡಿದ್ದು. ನನಗೆ ಇವತ್ತಿಗೂ ಕೂಡ ಆ ಗ್ಯಾರಂಟಿ ಇದೆ. ಗಿವ್ ಮಿ 4 to 5 years ಆಫ್ ಟೈಮ್ and give me one steady income source, I will figure out a way to earn money, I will figure out a way to save money, I will figure out a way to build wealth. ಈ ಕಾನ್ಫಿಡೆನ್ಸ್ ಬರೋದಕ್ಕೆ ನಾವೇ ನಮ್ಮ ಎಫರ್ಟ್ ಅನ್ನ, ಸಮಯವನ್ನ ಮಾರ್ಕೆಟ್ನಲ್ಲಿ ಹಾಕಬೇಕು. ಎಂಡ್ ಆಫ್ ದ ಡೇ, ಡಸ್ ಮನಿ ಮ್ಯಾಟರ್? ಗೊತ್ತಿಲ್ಲ ನನಗೆ. ಇವತ್ತು ನಾನು ಬೆಳಗ್ಗೆ ಕರ್ಮದ ಬಗ್ಗೆ, ಕರ್ಮಗಳನ್ನ ನಾವು ಅನುಭವಿಸುವ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಐ ವೌಚ್ ಫಾರ್ ದ್ಯಾಟ್. ಇವತ್ತು ನನ್ನ ಬದುಕನ್ನ ತುಂಬಾ ಮಟ್ಟಿಗೆ ಡಿಫೈನ್ ಮಾಡ್ತಾ ಇರುವಂತಹದ್ದು ಅದುವೇ. ಆದರೆ ಅಷ್ಟೆಲ್ಲ ಆಗ್ಬೇಕಾದ್ರು, ಅಷ್ಟೆಲ್ಲ ನಡೀತಿರ್ಬೇಕಾದ್ರು, ನಾಳೆ ಏನಾದ್ರೂ ಅನ್ಟವರ್ಡ್ಲಿ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ, ಆಮ್ ಐ ಫೈನಾನ್ಷಿಯಲಿ ಪ್ರಿಪೇರ್ಡ್ ಫಾರ್ ದ್ಯಾಟ್? ಎಸ್. ಈ ಕಾನ್ಫಿಡೆನ್ಸ್ ಅನ್ನ ಬದುಕು ನಮಗೆ ಕೊಡೋದು ನಾವು ಎಲ್ಲವನ್ನು ಪ್ಲಾನ್ ಮಾಡಿದಾಗ. ಆ ಕಾರಣದಿಂದಲೇ ಸ್ಟಾರ್ಟ್ ಪ್ಲಾನಿಂಗ್ ಥಿಂಗ್ಸ್, ಕಂಟ್ರೋಲ್ ದ ಕಂಟ್ರೋಲೇಬಲ್ಸ್ ಅಂತ ಹೇಳ್ತೇವೆ. ಯಾವುದನ್ನ ನಿಮಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿ. ಸುಮ್ಮನೆ ನಡೀತಿದೆ ಬದುಕು, ಗೋ ವಿತ್ ದ ಫ್ಲೋ, ಯೋಲೋ, ಅದೆಲ್ಲ ಹೇಳೋದಕ್ಕೆ ಕೇಳೋದಕ್ಕೆ ಚಂದ. ಬಟ್ ಬದುಕು ಎಲ್ಲೋ ಒಂದು ಕಡೆ ಒಂದು ಸ್ಪೀಡ್ ಬಂಪ್ ಕೊಟ್ಟಾಗ, ಒಂದು ಪಾಟ್ ಹೋಲ್ ಬದುಕಿನ ದಾರಿಯಲ್ಲಿ ಸಿಕ್ಕಿದಾಗ, ಹೌ ಯು ಹ್ಯಾಂಡಲ್ ಇಟ್ ಮ್ಯಾಟರ್ಸ್ ಅ ಲಾಟ್. ಇವತ್ತು ಎಷ್ಟೋ ಜನ ಹೇಳ್ತಾರೆ, ದ ವೇ ಯು ಹ್ಯಾವ್ ಹ್ಯಾಂಡಲ್ಡ್ ಇಟ್ ಇಸ್ ಗುಡ್, ಇಟ್ಸ್ ಕಮೆಂಡಬಲ್ ಅಂತ. Yes, I know that. The reason is there was a lot of planning which went in to keep my life afloat. And when everything went bad, even then a survivalist in me tried to figure out what is the best out of this. ಮನುಷ್ಯರಿಗೇನು ಅಂತ ಹೇಳಿದ್ರೆ, when we don't find anyone to blame, we blame God. ಓ, ದೇವ್ರು ಹಾಗೆ ಮಾಡಿದ್ರು, ದೇವ್ರು ಹೀಗೆ ಮಾಡಿದ್ರು, ದೇವ್ರಿಗೆ ಇಷ್ಟೆಲ್ಲ ಮಾಡಿದೆ ನಾನು, ದೇವ್ರು ಏನನ್ನು ಸರಿಪಡಿಸ್ಲಿಲ್ಲ ನನ್ನ ಬದುಕಲ್ಲಿ ಅಂತ. ಅದು ಒಂದು ಎಕ್ಸಿಟ್ ಸ್ಟ್ರಾಟಜಿ ಅಷ್ಟೇ. ಬಿಕಾಸ್ ಯು ಹ್ಯಾವ್ ಟು ಪುಟ್ ಬ್ಲೇಮ್ ಆನ್ ಸಮ್ಮನ್. ಓ, ನಾನೇ ಏನೋ ಮಾಡಿದ್ದಿರಬಹುದು, ಆರ್ ಇಟ್ ಕುಡ್ ಬಿ ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ, ಯಾರು ಏನೋ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂತಹ ಥಾಟ್ ಪ್ರಾಸೆಸ್ ಡೆವಲಪ್ ಮಾಡೋದಕ್ಕೆ ಸಮಯ ಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋ ಎಷ್ಟು, ಐ ಡೋಂಟ್ ನೋ ವೈ ಐ ರ್ಯಾಂಟೆಡ್ ಅಂಡ್ ರ್ಯಾಂಬಲ್ಡ್ ಆಲ್ ದಿಸ್ ಔಟ್ ಹಿಯರ್, ಬಟ್ ಐ ಫೆಲ್ಟ್ ದಟ್ ಐ ನೀಡ್ ಟು ಡೂ ಇಟ್. ಹೋಗಿ ಬರ್ತೇನೆ. ನಾನು ನಿಮ್ಮ ಆಶೀಶ್ ಸಾರಡ್ಕ.